ನೀವು ನೋಡ್ತಾ ಇದ್ರ ಬಿಬಿಸಿ ನ್ಯೂಸ್. ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲದಾಗಿ ಹೆಡ್ಲೈನ್ಸ್. ಕೈಪಡೆ ವಿರುದ್ಧ ಎಚ್ಡಿಡಿ ಕಿಡಿ, ಕೊನೆ ಉಸಿರುವರೆಗೂ ಹೋರಾಟ ಮಾಡ್ತೀವಿ ಅಂತ ಗೌಡರ ಗುಡುಗು, ಕಾರ್ಯಕರ್ತರ ಬೆಂಬಲ ನೆನೆದು ಭಾವುಕ. ಸ್ಫೋಟದ ಸದ್ದಿಗೆ ಬಿರುಕು ಬಿಟ್ಟ ಮನೆಗಳು, ಧೂಳಿನಿಂದ ನಾಶವಾಗುತ್ತಿದೆ ತೆಂಗು ಅಡಿಕೆ ಬೆಳೆ, ಶ್ರೀಮಠ ಕಾವಲು ಕಲ್ಲು ಗಣಿಗಾರಿಕೆ ನಿಲ್ಲಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ. ಸಕಲೇಶಪುರದಲ್ಲಿ ಬೆಳ್ಳಂಬೆಳಗ್ಗೆ ಜೆಸಿಬಿ ಗರ್ಜನೆ, ಬಿಎಂ ರಸ್ತೆಯ ಫುಟ್ಪಾತ್ ಅತಿಕ್ರಮಣ ಮುಕ್ತ, ಜಿಲ್ಲಾಧಿಕಾರಿಗಳ ಭೇಟಿ ಬೆನ್ನಲ್ಲೇ ಕಠಿಣ ಕ್ರಮ. ಯಲಹಂಕ ಮನೆ ತೆರವು ಕಾರ್ಯಾಚರಣೆಗೆ ಖಂಡನೆ, ಸಕಲೇಶಪುರದಲ್ಲಿ ಎಸ್ಡಿಪಿಐ ಪ್ರತಿಭಟನೆ, ಪುನರ್ವಸತಿ ಕಲ್ಪಿಸಲು ಇಮ್ರಾನ್ ಅರೆಹಳ್ಳಿ ಒತ್ತಾಯ. ಪ್ರಸಾದಿಹಳ್ಳಿಯಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಅಡ್ಡಿ, ಅಧಿಕಾರಿಗಳ ಸಭೆಯಲ್ಲಿ ದಲಿತ ಮುಖಂಡರ ಆಕ್ರೋಶ, ಶಾಸಕರ ವಿರುದ್ಧ ಹಿತರಕ್ಷಣಾ ಸಮಿತಿ ಅಸಮಾಧಾನ. ವಾರ್ತೆಗಳ ವಿವರ. ಹಾಸನ ಜಿಲ್ಲೆ ಜೆಡಿಎಸ್ ಭದ್ರಕೋಟೆ ಎಂದೆನಿಸಿಕೊಂಡಿರುವ ಹಾಸನ ಜಿಲ್ಲೆಯಲ್ಲಿ ಒಂದಿಷ್ಟು ಜೆಡಿಎಸ್ ಪಕ್ಷದ ರೇವಣ್ಣ ಕುಟುಂಬಸ್ಥರು ಮಾಡಿಕೊಂಡ ಸ್ವಯಂಕೃತ ಅಪರಾಧಗಳಿಂದಾಗಿ ಜಿಲ್ಲೆಯಲ್ಲಿ ಜೆಡಿಎಸ್ಸಿನ ಹೊಳಪು ಒಂದಿಷ್ಟು ಮಾಸಿದಂತೆ ಭಾಸವಾಗುತ್ತಿತ್ತು. ಇದರೊಟ್ಟಿಗೆ ಜೆಡಿಎಸ್ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡ ಹಿನ್ನೆಲೆಯಲ್ಲಿ 2 ಕ್ಷೇತ್ರದಲ್ಲಿ ಈಗ ಆಲ್ರೆಡಿ ಬಿಜೆಪಿ ಶಾಸಕರಿದ್ದಾರೆ. ಅಲ್ಲಿ ಜೆಡಿಎಸ್ನ ಮಾಜಿ ಶಾಸಕರುಗಳು ಬಿಜೆಪಿಯ ವಿರುದ್ಧವಾಗಿ ನಿಂತು ಹೋರಾಡುವ ಮಾತನಾಡುವ ಪರಿಸ್ಥಿತಿಯಲ್ಲಿಲ್ಲ. ಹಾಗಾಗಿ ಅವರಿಗೆ ಶರಣಾಗೋ ಅಥವಾ ಹೈಕಮಾಂಡ್ ಇದಕ್ಕೆ ಬಲಿಯಾಗೋ ಮೌನ ತಾಳಬೇಕಾದ ಸ್ಥಿತಿ. ಇದರೊಟ್ಟಿಗೆ ಇನ್ನು ಹಾಸನ ವಿಧಾನಸಭಾ ಕ್ಷೇತ್ರ, ಇಲ್ಲೂ ಕೂಡ ಬಿಜೆಪಿಯ ಪ್ರೀತಮ್ ಗೌಡರು ತಮ್ಮದೇ ಆದಂತಹ ಶಕ್ತಿಯನ್ನ ಹೊಂದಿದ್ದಾರೆ. ಹೀಗಾಗಿ ದಿನದಿಂದ ದಿನಕ್ಕೆ ಎಲ್ಲ ಒಂದು ಕಡೆ ಜೆಡಿಎಸ್ ಭದ್ರಕೋಟೆಯಲ್ಲಿ ಜೆಡಿಎಸ್ ನೆಲೆ ಅಂತಕ್ಕಂಥದ್ದು ಕ್ಷೀಣಿಸ್ತಾ ಇದೆಯಾ ಅಂತಕ್ಕಂಥ ಒಂದು ಪರಿಸ್ಥಿತಿ ಎದುರಾಗಿತ್ತು. ಇದರೊಟ್ಟಿಗೆ ಕಾಂಗ್ರೆಸ್ ಕೂಡ ಇದನ್ನ ಹೈಜಾಕ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಹಾಸನ ಜಿಲ್ಲೆಯನ್ನ ಕಾನ್ಸಂಟ್ರೇಟ್ ಮಾಡಿ ಇಲ್ಲಿ ಸಾಲು ಸಾಲು ಸಮಾವೇಶಗಳನ್ನ ಮಾಡ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಕೊನೆಗೂ ಕೂಡ ಜೆಡಿಎಸ್ ಭದ್ರಕೋಟೆಯನ್ನ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಎಚ್.ಡಿ. ದೇವೇಗೌಡರೇ ಇದೀಗ ಮತ್ತೆ ಅಖಾಡಕ್ಕಿಳಿದಿರ್ತಕ್ಕಂಥದ್ದು. ಹಾಸನ ಜಿಲ್ಲೆಯ ಮಾಜಿ ಪ್ರಧಾನಿಗಳು ಹಾಸನ ಜಿಲ್ಲೆಯಿಂದ ದೆಹಲಿಯ ಕೆಂಪುಕೋಟೆಗೆ ಹೋಗಿ ತ್ರಿವರ್ಣ ಧ್ವಜವನ್ನ ಹಾರಿಸಿ ಬಂದಂತಹ ಎಚ್.ಡಿ. ದೇವೇಗೌಡರು ತಮ್ಮ ತವರು ಕ್ಷೇತ್ರದಲ್ಲೇ ದಿನದಿಂದ ದಿನಕ್ಕೆ ಜೆಡಿಎಸ್ ಪಕ್ಷ ಕ್ಷೀಣಿಸ್ತಾ ಇದೆ, ಕಾರ್ಯಕರ್ತರ ಉತ್ಸಾಹ, ಹುರುಪು, ಹುಮ್ಮಸ್ಸು ಎಲ್ಲ ಒಂದು ಕಡೆ ಕುಂದು ಹೋಗ್ತಾ ಇದೆ ಅಂತ ಗೊತ್ತಾದ ಬೆನ್ನಲ್ಲೇ ಹಾಸನ ಜಿಲ್ಲೆಯಲ್ಲಿ ಜೆಡಿಎಸ್ ಅನ್ನ ಸದೃಢಗೊಳಿಸುವುದಕ್ಕೆ ಮತ್ತೆ ಎಚ್.ಡಿ. ದೇವೇಗೌಡರೇ ಅಖಾಡಕ್ಕಿಳಿದಿದ್ದಾರೆ. 93ನೇ ವಯಸ್ಸಿನಲ್ಲಿ ತಮ್ಮ ಮಕ್ಕಳು ಮಾಡಿದ ಒಂದಿಷ್ಟು ಸ್ವಯಂಕೃತ ಅಪರಾಧಗಳಿಂದಾಗಿ ಪಕ್ಷವನ್ನ ಬಲಿ ಕೊಡಬಾರದು ಅನ್ನೋ ಕಾರಣಕ್ಕೆ ಎಚ್.ಡಿ. ದೇವೇಗೌಡರು ಇಳಿ ವಯಸ್ಸಲ್ಲೂ ಕೂಡ ಇವತ್ತು ಜಿಲ್ಲೆಯಲ್ಲಿ ಟೊಂಕ ಕಟ್ಟಿ ಪಕ್ಷ ಸಂಘಟನೆ ಮಾಡ್ತೀವಿ ಅಂತ ನಿಂತ್ಕೊಳ್ತಕ್ಕಂಥ ಅನಿವಾರ್ಯತೆ ಎದುರಾಗಿದೆ. ಇವತ್ತು ಹಾಸನ ಜಿಲ್ಲೆಗೆ ದೇವೇಗೌಡರು ಬಂದ್ರು, ಹೆಲಿಕಾಪ್ಟರ್ನ ಮೂಲಕ ತಮ್ಮ ಹುಟ್ಟೂರು ಹರನಹಳ್ಳಿಗೆ ಹೋದ್ರು, ಅಲ್ಲಿ ತಮ್ಮ ಮನದೇವರು ಪೂಜೆ ಎಲ್ಲ ಮಾಡಿದ್ರು. ಅದಾದ ಮೇಲೆ ಹಾಸನದ ಜ್ಞಾನಾಕ್ಷಿ ಕಲ್ಯಾಣ ಮಂಟಪದಲ್ಲಿ ಜೆಡಿಎಸ್ ಕಾರ್ಯಕರ್ತರ ಒಂದು ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಅದೇನೋ ಸಮಾವೇಶವನ್ನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಪೂರ್ವಭಾವಿ ಸಭೆ ಇದು, ಅದು ದೇವೇಗೌಡರ ನೇತೃತ್ವದಲ್ಲಿ ನಡೀತು. ಈ ಸಭೆಯಲ್ಲಿ ಮಾತನಾಡಿರ್ತಕ್ಕಂಥ ದೊಡ್ಡಗೌಡರು ಕಾಂಗ್ರೆಸ್ನವರು ರಾಜ್ಯದ 30 ಜಿಲ್ಲೆ ಬಿಟ್ಟು ಹಾಸನದಲ್ಲೇ 2 ವರ್ಷದಲ್ಲಿ 2 ಬಾರಿ ಸಿಎಂ ಕರ್ಕೊಂಡ್ ಸಮಾವೇಶ ಮಾಡಿರೋದು ಯಾಕೆ ಅಂತ ಪ್ರಶ್ನೆ ಮಾಡಿದ್ರು. ಅಲ್ಲ, ಮಾಡಬಾರ್ದು ಅಂತಿಲ್ಲ ಅವರು, ಬಟ್ ಆದ್ರೆ ಹಾಸನ ಟಾರ್ಗೆಟ್ ಮಾಡ್ತಾ ಇದ್ದಾರಾ ಅಂತಕ್ಕಂಥದ್ದು ದೇವೇಗೌಡರು ಪ್ರಶ್ನೆ. ನನಗೆ 93 ವರ್ಷ, ಕೊನೆ ಉಸಿರಿರೋರ್ಗು ಕೂಡ ಹೋರಾಟ ಮಾಡ್ತೀನಿ. ಕಾಂಗ್ರೆಸ್ನವರು ಮಾಡಿರ್ತಕ್ಕಂಥ ಸಭೆಗಳಿಗಿಂತ ದೊಡ್ಡ ಸಭೆ ಮಾಡ್ತೀವಿ ನಾವು ಹಾಸನದಲ್ಲಿ. ನಾವು ಯಾವ ಸಮಾಜಕ್ಕೆ ಅನ್ಯಾಯ ಮಾಡಿದ್ದೀವಿ, ಯಾರಿಗೆ ಅನ್ಯಾಯ ಆಗಿದೆ ಅಂತಂದು ಹೇಳಿ ಜಿಲ್ಲೆಯ ಪ್ರಗತಿಗೆ ರೇವಣ್ಣ ಮಾಡಿದ ಕೆಲಸಗಳ ಪಟ್ಟಿ ಕೊಡಲ್ಲ. ರೇವಣ್ಣ ವರ್ಚಸ್ಸು ಮುಗಿಸಲು ಏನೇನು ಬೇಕೋ ಎಲ್ಲ ಮಾಡಿದ್ರು, ಆದ್ರೆ ಅದ್ಯಾವುದು ಕೂಡ ಆಗ್ಲಿಲ್ಲ. ಅಧಿಕಾರಕ್ಕೆ ಅಂಟಿಕೊಂಡು ಕೂಡ್ತಕ್ಕಂಥ ವ್ಯಕ್ತಿ ನಾನಲ್ಲ, ನನ್ನ ಜೀವನದ ಹೋರಾಟ ದಾರಿಯಲ್ಲೇ ನನ್ನ ರಾಜಕೀಯ ಅಂತ ಇದೆ ಅಂತೆಲ್ಲ ಹೇಳಿದ್ರು. ಅಂಡ್ ಹಾಸನ ಜಿಲ್ಲೆ ತಮ್ಮನ್ನ ಹುಟ್ಟಿಸಿ ಬೆಳೆಸಿದ ನೆಲ. 1962ರಿಂದ 2025ರವರೆಗೆ ಈ ಜಿಲ್ಲೆಯ ಜನರು ತಮ್ಮನ್ನ ಬೆಳೆಸಿದ್ದಾರೆ. ತಮ್ಮ ಆರೋಗ್ಯಕ್ಕಾಗಿ ಕುಟುಂಬಸ್ಥರು ಮತ್ತೆ ಕಾರ್ಯಕರ್ತರು ನಡೆಸಿದ ಪ್ರಾರ್ಥನೆ ಸ್ಮರಿಸಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ನನ್ನ ಅಳಿಯ ಮಂಜುನಾಥ್ ನನ್ನ ಉಳಿಸಲು ಬಹಳ ಪ್ರಯತ್ನ ಪಟ್ಟಿದ್ದಾರೆ. ರೇವಣ್ಣ ನನ್ನ ಆಯಸ್ಸಿಗಾಗಿ ಅದೆಷ್ಟೋ ಪೂಜೆ ಮಾಡಿಸಿದ್ದಾರೆ. ಇವೆಲ್ಲನೂ ನೆನೆಸ್ಕೊಂಡು ಜಿಲ್ಲೆಯ ಜನರ ಒಡನಾಟ ಇವೆಲ್ಲ ನೆನೆಸ್ಕೊಂಡು ಒಂದಿಷ್ಟು ಭಾವುಕವಾದಂತಹ ಒಂದು
ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು. ಇದಾದ ನಂತರ ಜನವರಿ 24ನೇ ತಾರೀಕು ಹಾಸನದಲ್ಲಿ ಸಮಾವೇಶ ನಡೆಸ್ತೀವಿ, ಸುಮಾರು 2 ಲಕ್ಷ ಮಂದಿ ಸೇರಿಸುವ ನಿರೀಕ್ಷೆ ಇಟ್ಕೊಂಡಿದ್ದೀವಿ ಅಂತ ಹೇಳಿದ್ರು. ಸಮಾವೇಶದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಎಲ್ಲರೂ ಕೂಡ ಭಾಗಿಯಾಗ್ತಾರೆ, ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಬೇಕು ಅಂತ ಹೇಳಿದ್ರು. ಇನ್ನು ಈ ಸಭೆಯಲ್ಲಿ ಮಾಜಿ ಸಚಿವರಾದ ಎಚ್ ಡಿ ರೇವಣ್ಣ, ಸಾರಾ ಮಹೇಶ್, ಶಾಸಕರಾದ ಎ ಮಂಜು, ಸಿ ಎನ್ ಬಾಲಕೃಷ್ಣ, ಎಚ್ ಪಿ ಸ್ವರೂಪ್ ಪ್ರಕಾಶ್, ಸೂರಜ್ ರೇವಣ್ಣ, ಮಾಜಿ ಶಾಸಕರಾದ ಎಚ್ ಕೆ ಕುಮಾರಸ್ವಾಮಿ, ಕೆ ಎಸ್ ಲಿಂಗೇಶ್, ಜೆಡಿಎಸ್ ವಕ್ತಾರ ರಘು ಹೊಂಗೇರೆ ಸೇರಿದಂತೆ ಹಲವು ಮುಖಂಡರು, ಕಾರ್ಯಕರ್ತರುಗಳೆಲ್ಲ ಹಾಜರಿದ್ದರು. ಆಮೇಲೆ ಅವರು ನಾನೇ ಕಡಿಮೆ ಅಂತ ಹೇಳಿದ್ರೆ ಅವರು ಮತ್ತೊಂದು ಅಂದ್ರೆ ಈ ಜಿಲ್ಲೆ JDS ಭದ್ರಕೋಟೆ ಇದನ್ನ ಮುಗಿಸಲೇಬೇಕು ಅಂತ ಹೇಳಿದ್ರೆ ಅದು ಅವರಿಗೆ ಇನ್ನೇನು ಮಾಡೋದು ಮೇಲೆ ಹೆಚ್ಚಿನ ಏನೇನು ಮಾಡೋದು ಎಲ್ಲ ಗೊತ್ತಿದೆ. ರೇವಣ್ಣ ಮೈಸೂರು ನಾನು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆದ 8ನೇ ದಿನಕ್ಕೆ ಅಲ್ಲೇ ಕೂತು ನೀನು ಆರ್ಡರ್ ಮಾಡಲೇಬೇಕು. ಇಡೀ ಹಿಂದೂಸ್ತಾನದಲ್ಲಿ 13 ಜಿಲ್ಲೆಯಲ್ಲಿ ಒಂದು ರೇಡಿಯೋದಲ್ಲಿ 18 ಟ್ರೈನ್ಗಳು 18 ಟ್ರೈನ್ entire complex ಆಯ್ತು. ಆಮೇಲೆ ನಾನು ಕುರಿತವ್ರಿಗೆ ಇಂಥ ಒಂದು ಏನು ಗುಜರಾತ್ ಮಾಡಿದ್ರು, ಕರ್ನಾಟಕ ಮಾಡ್ಕೊಂಡಿದ್ರು, ಗುರಿ ಹೇಳಿದ್ರು. There cannot be one Taj Mahal. There cannot be one more Taj Mahal in this country. ನಾನು ಮಾತಾಡಿದ್ದೆ ವಿಮಾನ ಹತ್ತಲಿಕ್ಕೆ ಬಂದರೆ ಏರ್ಪೋರ್ಟ್ ಗುಜರಾತ್ ಸ್ವಲ್ಪ ಪ್ಲೀಸ್ ಮಿಸ್ಟರ್ ಪ್ರೈಮ್ ಮಿನಿಸ್ಟರ್ ನಾನು ಕಾಲ್ ಹಿಡಿಯಬೇಕು. ಹೊಳೆನರಸೀಪುರ ತಾಲೂಕಿನ ಶ್ರೀಮಠ ಕಾವಲು ಗ್ರಾಮದ ಸರ್ವೆ ನಂಬರ್ 6ರಲ್ಲಿ 15 ಎಕರೆ ಪ್ರದೇಶದಲ್ಲಿ ಕಲ್ಲು ಪುಡಿ ಘಟಕ, ಎಂ ಸ್ಯಾಂಡ್ ಹಾಗೂ ಕಟ್ಟಡದ ಕಲ್ಲು ತೆಗಿತಕ್ಕಂತ KM ಮೋಹನ್ ಅವರಿಗೆ 2017ರಂದು ಕಲ್ಲು ಗಣಿಗಾರಿಕೆ ನಡೆಸೋದಕ್ಕೆ ಅನುಮತಿಯನ್ನ ರದ್ದುಗೊಳಿಸಲು ಹಾಗೂ ಇತರೆ ಕಾರ್ಯಚಟುವಟಿಕೆ ನೀಡಿರತಕ್ಕಂಥ ಆದೇಶ ಮತ್ತು ಅನುಮತಿಯನ್ನು ರದ್ದುಪಡಿಸಿ ಪರಿಸರ ಸಂರಕ್ಷಣೆಗೆ ಆದ್ಯತೆ ನೀಡುವಂತೆ ಮೂಡಲಹಿಪ್ಪೆ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಮೂಡಲಿಪ್ಪೆ ಗ್ರಾಮಸ್ಥರಾದ ಲೋಕೇಶ್ ಮಾತನಾಡಿ, ಕಲ್ಲು ಗಣಿಗಾರಿಕೆಯಿಂದ ಅಪಾರ ನಷ್ಟ ಉಂಟಾಗ್ತಾ ಇದೆ. ಗಣಿಗಾರಿಕೆಯಲ್ಲಿ ಸಿಡಿತಕ್ಕಂಥ ಸ್ಫೋಟದಿಂದ ಹೊಸ ಮನೆಗಳು ಸಹ ಬಿರುಕು ಬಿಡ್ತಾ ಇದ್ದಾವೆ. ಹಾಗೆಯೇ ತೆಂಗು, ಅಡಿಕೆ ಬೆಳೆಗಳು ಡಸ್ಟ್ನಿಂದ ಸಂಪೂರ್ಣವಾಗಿ ಅದರ ಬೆಳೆ ಮೇಲೆ ಪರಿಣಾಮ ಬೀರ್ತಾ ಇದೆ. ಅಷ್ಟೇ ಅಲ್ಲದೆ ಕ್ರಷರ್ ಪಕ್ಕ ಶಾಲೆಗಳು ಹಾಗೂ ಹಾಸ್ಟೆಲ್ ಇದ್ದು ವಿದ್ಯಾರ್ಥಿಗಳಿಗೆ ಶಬ್ದ ಮಾಲಿನ್ಯ ಉಂಟು ಮಾಡ್ತಾ ಇದ್ದಾರೆ. ಇದರಿಂದ ಅನೇಕ ಸಮಸ್ಯೆಗಳು ಎದುರಾಗ್ತಾ ಇದ್ದಾವೆ ಅಂತ ಹೇಳಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಮೂಡಲಿಪ್ಪೆ ಸೇರಿದಂತೆ ಸುತ್ತಮುತ್ತಲ ಗ್ರಾಮಸ್ಥರು ಹಾಜರಿದ್ದರು. ಗ್ರಾಮ ಪಂಚಾಯತಿ ವ್ಯಾಪ್ತಿಯ ನಾವು ಎಲ್ಲ ಸುಮಾರು 10 ಹಳ್ಳಿ ಗ್ರಾಮಸ್ಥರು ಈ ಜಾಗಕ್ಕೆ ಬಂದಿದ್ದೀವಿ. ನಮ್ಮ ಉದ್ದೇಶ ಏನು ಅಂತಂದರೆ, ನಮ್ಮ ಮೂಡಲಿಪ್ಪೆ ಗ್ರಾಮ ಪಂಚಾಯತಿ ಪಕ್ಕದಲ್ಲಿರ್ತಕ್ಕಂಥ ಶ್ರೀಮಠದ ಕಾವಲಿನಲ್ಲಿ ಈ ಗಣಿಗಾರಿಕೆ ನಡೀತಾ ಇದೆ. ಅಂದರೆ ಕಲ್ಲು ಗಣಿಗಾರಿಕೆ KM ಮೋಹನ್ ಕುಮಾರ್ ಮತ್ತು KMG ಗ್ರೂಪ್ನವ್ರದ್ದು ಗಣಿಗಾರಿಕೆ ನಡೀತಾ ಇದೆ. ಅಲ್ಲಿ ಎಮ್ ಸ್ಯಾಂಡು ಮತ್ತು ಜಲ್ಲಿ ಕ್ರಷರು ಸುಮಾರು 5 ವರ್ಷದಿಂದನೂ ಕ್ರಷರ್ ನಡೀತಾ ಇದೆ. ಇವಾಗ ಏನಾಗಿದೆ ಅಂದರೆ ತುಂಬ ಬೆಳೆಗಳಿಗೆ ನಷ್ಟ ಆಗ್ತಾಯಿದೆ. ಹೆಂಗೆ ಅಂದರೆ ಪರಿಸರಕ್ಕೆ, ಪ್ರಾಣಿ ಪಕ್ಷಿಗಳಿಗೆ, ಪರಿಸರಕ್ಕೆ
ತುಂಬ ಈ ಮನೆಗಳಿಗೆ ಅಲ್ಲಿ ಏನಾಗ್ತದೆ, ಸುತ್ತಮುತ್ತ ಅವ್ರು ಸಿಡಿಸೋ ಬ್ಲಾಸ್ಟಿಂದ ಮನೆಗಳು, ಎಷ್ಟೋ ಮನೆಗಳು, ಹೊಸ ಮನೆಗಳು ಸಹಿತ ಬಿರುಕು ಮತ್ತು ತೆಂಗಿನ ಗಿಡ ಇರ್ಬೋದು, ಮತ್ತು ಅಡಿಕೆ ಫಸಲು ಇರ್ಬೋದು, ಬೇರೆ ಏನೇ ಬೆಳೆಗಳು ಕೂಡ ಆ ಡಸ್ಟಿನ ಪರಿಣಾಮವಾಗಿ ಸಂಪೂರ್ಣವಾಗಿ ಬೆಳೆಗಳು ಬರ್ತಾಯಿಲ್ಲ. ಅದರ ಪಕ್ಕದಲ್ಲಿ ಅನಧಿಕೃತ ಅನ್ನೋದಕ್ಕೆ ಕ್ರಷರಿಂದ ಒಂದು 500 ಮೀಟ್ರಲ್ಲಿ ಪ್ರೌಢಶಾಲೆ, ಕಾಲೇಜು, ಸ್ಕೂಲು ಎಲ್ಲ ಇದೆ. ಅವರು ಪ್ರತಿದಿನ ಆ ಸೌಂಡ್ ಹಾಸ್ಟೆಲ್ ಇದೆ, ಆ ಸೌಂಡ್ಗೋಸ್ಕರ ಮಕ್ಳುಗಳು ಪಾಠ ಕೇಳೋಕ್ಕಾಗ್ತಾಯಿಲ್ಲ. ಮತ್ತು ಅದ್ರ ಪಕ್ಕದಲ್ಲೇ ಕೋಡಿಯಮ್ಮನ ಕೆರೆ ಇದೆ. ಕೆರೆ ಈ ಬ್ಲಾಸ್ಟ್ ಆ ಸೌಂಡ್ಗೋಸ್ಕರ ಈ ಬಿರುಕು ಮತ್ತು ಅದ್ರ ಪಕ್ಕದಲ್ಲೇ ದೇವಸ್ಥಾನ ಇದೆ. ಒಂದು 150-200 ಮೀಟ್ರಲ್ಲಿ 2 ದೇವಸ್ಥಾನ ಇದೆ. ಒಂದು ಗುಂಜೇವ ದೇವಸ್ಥಾನ, ಒಂದು ಮೂಡ್ಲಿಪ್ಪೆ ದೇವಸ್ಥಾನ. ಇದು ಎಲ್ಲದಕ್ಕೂ ಕೂಡ ಸಂಪೂರ್ಣವಾಗಿ ಯಾವ ರೀತಿ ಆಗ್ತಾಯಿದೆ ಅಂದರೆ, ನಮ್ಮ ಜನಗಳು ಏನೇ ಬೆಳೆ ಮಾಡೋದಕ್ಕೂ ಆಗ್ತಾಯಿಲ್ಲ. ಅದ್ರ ಜೊತೆಗೆ ಅವರು ಓವರ್ ಟೆನ್ನೇಜು, ಒಂದು ಗಾಡಿಗೆ 50 ಟನ್ನು 60 ಟನ್ನು ತುಂಬಿ ರಸ್ತೆಯಲ್ಲಿ ಬರ್ತವೆ. ಚಿಕ್ಕ ಪುಟ್ಟ ಶಾಲಾ ಕಾಲೇಜು ಮಕ್ಕಳುಗಳು ತುಂಬ ಹೋಗೋದಕ್ಕೆ ತುಂಬ ತೊಂದರೆ ಆಗ್ತಾಯಿದೆ. ಅದ್ರ ಜೊತೆಗೆ ನಮ್ಗೆ ಏನಾಗ್ಬಿಟ್ಟಿದೆ ಅಂದರೆ, ಪ್ರತಿದಿನ ಅಂತರ್ಜಲ ಮಟ್ಟ ಕುಸಿತಾ ಇದೆ. ಇವರು ಹೆಚ್ಚಿಗೆ ಕಡಿಮೆ 150-200 ಅಡಿ ಆಳಕ್ಕೆ ಕಲ್ಲನ್ನು ತೆಗೆದಿರೋದ್ರಿಂದ ಅಂತರ್ಜಲ ವಿಷವಾಗಿ ಕನ್ವರ್ಟ್ ಆಗ್ತಾ ಇದೆ. ಅದ್ರ ಜೊತೆಗೆ ಅದು ಸುತ್ತಮುತ್ತ ರೈತರು. ಹಾಸನ ಜಿಲ್ಲೆಯ ಸಕಲೇಶಪುರ ಪಟ್ಟಣದಲ್ಲಿ ಸೋಮವಾರ ಬೆಳ್ಳಂಬೆಳಿಗ್ಗೆ ಜೆಸಿಬಿ ಘರ್ಜನೆಯೊಂದಿಗೆ ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೆಯಿತು. ರಾಷ್ಟ್ರೀಯ ಹೆದ್ದಾರಿ 75ರ ಬಿಎಂ ರಸ್ತೆಯ 2 ಬದಿಯಲ್ಲೂ ಕೂಡ ಫುಟ್ಪಾತ್ ಮೇಲೆ ಅನಧಿಕೃತವಾಗಿ ನಿರ್ಮಿಸಿಕೊಂಡಿದ್ದ ಗೂಡಂಗಡಿಗಳನ್ನ ಪುರಸಭೆ ಅಧಿಕಾರಿಗಳು ತೆರವುಗೊಳಿಸಿದರು. ಸುಮಾರು 5 ವರ್ಷಗಳಿಂದ ಫುಟ್ಪಾತ್ ಮೇಲೆ ಅಂಗಡಿಗಳನ್ನ ನಿರ್ಮಿಸಿಕೊಂಡಿದ್ದರಿಂದ ಸಾರ್ವಜನಿಕರ ಓಡಾಟಕ್ಕೆ ತೀವ್ರ ತೊಂದರೆ ಉಂಟಾಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಸಕಲೇಶಪುರ ಪುರಸಭಾ ಅಧಿಕಾರಿಗಳು ಹಲವು ಬಾರಿ ಅಂಗಡಿಗಳನ್ನ ತೆರವುಗೊಳಿಸುವಂತೆ ನೋಟಿಸ್ ಕೂಡ ನೀಡಿದ್ರು. ಆದರೆ ಕೆಲವು ಬೀದಿ ಬದಿ ವ್ಯಾಪಾರಿಗಳು ನೋಟಿಸ್ ವಿರುದ್ಧ ನ್ಯಾಯಾಲಯದ ಮೆಟ್ಟಿಲೇರಿದ್ರು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿದ ಮೂಲಕ ಇದನ್ನ ಅದಾದ್ಮೇಲೆ ತೆರವುಗೊಳಿಸಬೇಕು ಅಂತ ನ್ಯಾಯಾಲಯ ಆದೇಶಿಸಿತ್ತಂತೆ. ಆದರೆ ನ್ಯಾಯಾಲಯದ ಆದೇಶ ಇದ್ದೂ ಸಹ ಸೋಮವಾರ ಬೆಳಿಗ್ಗೆ ಪುರಸಭೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ತೆರವು ಕಾರ್ಯಾಚರಣೆ ನಡೆಸಿದ್ದಾರೆ. ಪುರಸಭೆ ಮುಖ್ಯಾಧಿಕಾರಿ ಮಹೇಶ್ವರಪ್ಪ ಅವರ ನೇತೃತ್ವದಲ್ಲಿ ಜೆಸಿಬಿ ಮೂಲಕ ಕಾರ್ಯಾಚರಣೆ ನಡೆದಿದೆ. ತೆರವು ಕಾರ್ಯಾಚರಣೆಗೆ ವಿರೋಧ ವ್ಯಕ್ತಪಡಿಸಿದ ಬೀದಿ ಬದಿ ವ್ಯಾಪಾರಿಗಳು ಪುರಸಭೆ ಅಧಿಕಾರಿಗಳ ವಿರುದ್ಧ ಸಹಜವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇತ್ತೀಚೆಗೆ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಅವರು ಪಟ್ಟಣಕ್ಕೆ ಭೇಟಿ ನೀಡಿದ ವೇಳೆ ಸಾರ್ವಜನಿಕರಿಂದ ಫುಟ್ಪಾತ್ ಅತಿಕ್ರಮಣ ಕುರಿತು ವ್ಯಾಪಕ ದೂರುಗಳು ಕೇಳಿ ಬಂದಿದ್ದವು. ಈ ಹಿನ್ನೆಲೆಯಲ್ಲಿ ಅವರು ಕೂಡ ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಿದ್ರು. ಆ ಸೂಚನೆ ಬೆನ್ನಲ್ಲೇ ಇದೀಗ 100ಕ್ಕೂ ಹೆಚ್ಚು ಫುಟ್ಪಾತ್ಗಳಲ್ಲಿ ಅಂಗಡಿಗಳನ್ನ ಹಾಕಿಕೊಂಡು ಏನು ಅತಿಕ್ರಮ ಮಾಡಿದ್ರು ಅವೆಲ್ಲವನ್ನು ಕೂಡ ತೆರವುಗೊಳಿಸಿದ್ದಾರೆ. ಸಾಲ ತಗೊಂಡಿದ್ದೀವಿ. ಇವಾಗ ನಾವು ಕಟ್ಟಬೇಕು ಅಂದ್ರೆ ದಿನಕ್ಕೆ 3,000 ಫೈನಾನ್ಸ್ ಎಲ್ಲ ತಗೊಂಡಿದ್ದೀವಿ. ಇವಾಗ ನಾವೆಲ್ಲಿ ಹೋಗೋಣ? ಈಗ ನಮ್ಗೆ ಏನಾದ್ರೂ ಒಂದು ದಾರಿ ಮಾಡ್ಕೊಡ್ಬೇಕು. ಆಮೇಲೆ ಸಡನ್ ಆಗಿ ತೆಗೆದ್ರೆ ನಾವೆಲ್ಲಿಗೆ ಹೋಗೋಣ? ಇವಾಗ ಬಡವ್ರ ಹೊಟ್ಟೆ ಮೇಲೆ ಹೊಡಿತಾ ಇರ್ತಾನೆ. 55,000 ಒಂದೊಂದು 75,000 ಎಲ್ಲ ನಾವು ಲೋನ್ ತಗೊಂಡಿದ್ದೀವಿ. ಈ ಲೋನ್ ಅವ್ರಿಗೆ ಕಟ್ಟಬೇಕು. ಇವಾಗ ಲೋನರ್ ಕೇಳ್ತಾರೆ, ಇವ್ರು ಅಂಗಡಿ ತಗೋದ್ರೆ ಯಾರು ಕೇಳಲ್ಲ. ಇವಾಗ ನಾವೇನ್ ಮಾಡೋಣ? ನಾವೆಲ್ಲ ವಿಷಯ ಕುಡಿಬೇಕು ಅಷ್ಟೇ ಕೂತ್ಕೊಂಡು. ಇವಾಗ ಕೊಟ್ಟಿದ್ದಾರೆ, ಲೈಸೆನ್ಸ್ ಕೊಟ್ಟಿದ್ದಾರೆ. ಲೈಸೆನ್ಸ್ ಕೊಡಬಾರ್ದಿತ್ತು. ಇವಾಗ ಈಗಾಗಲೇ ಕಳೆದ ವಾರದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಸಕಲೇಶಪುರ ಪಟ್ಟಣಕ್ಕೆ ಭೇಟಿ ನೀಡಿದಾಗ ಫುಟ್ಪಾತ್ ಮೇಲಿರ್ತಕ್ಕಂಥ ಏನು ಎನ್ಕ್ರೋಚ್ಮೆಂಟ್ ಮಾಡ್ಕೊಂಡು ಸಾರ್ವಜನಿಕರಿಗೆ ರಸ್ತೆ ಬದಿ ಮೇಲೆ ಓಡಾಡಲಿಕ್ಕೆ ತುಂಬ ತೊಂದರೆ ಆಗ್ತಿರೋದು ಗಮನಿಸಿದರು. ಸೊ ಅವರ ಆದೇಶದ ಹಿನ್ನೆಲೆಯಲ್ಲಿ ಈ ದಿನ ಏನು BM ರಸ್ತೆಯಲ್ಲಿರ್ತಕ್ಕಂಥ ಎಲ್ಲ ರೀತಿಯ ಫುಟ್ಪಾತ್ ಅಂಗಡಿಗಳನ್ನು ನಾವು ತೆರವುಗೊಳಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಅವರಿಗೆಲ್ಲ ಬೇರೆ ಯಾವುದೋ ಒಂದು ಪರ್ಯಾಯ ವ್ಯವಸ್ಥೆ ನಾವು ಮಾಡಿ ಅವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಏನು ಇಂಜೆಕ್ಷನ್ಸ್ ಅಂತಂದರೆ ಅವ್ರಿಗೂ ಸಹ ನಾವು ಈಗಾಗಲೇ ನೋಟಿಸ್ ಕೊಟ್ಟು 15 ದಿನ ಆಗಿದೆ. ನಾವು ಹೊಟ್ಟೆ ಜೀವನಕ್ಕೆ ಅಂತ 38 ವರ್ಷದಿಂದ ಇಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದೀನಿ. ಆಡುವ ಆಸ್ತಿ ನನಗಿಲ್ಲ. ಒಂದು ಮನೆ ಬಂದ್ಬಿಟ್ರೆ ನಮ್ಗೆ ಇದರಲ್ಲೇ ಜೀವನ. ನನ್ನ ಮಕ್ಕಳಿಗೆ ನನಗೆ ಇವತ್ತು ಯಾರು ನಮಗೆ ಹೆಲ್ಪ್ ಮಾಡೋಂಥ ಜನಗಳಿಲ್ಲ. ಕೋರ್ಟಿನ ಆದೇಶ ತಂದಿದ್ದೀವಿ. ಅದೇನು ಮಾಡ್ತಾರೋ ಅವ್ರ ಪಾಲಿಗೆ ಬಿಟ್ಟಿದ್ದು ನಮಗೇನು ಮಾಡೋಕ್ಕಾಗಲಿಲ್ಲ. ನಾವು ಎಷ್ಟು ದಿವಸ ಅಂತ ಹೇಳಿ ಸಾಯೋದಣ್ಣ. ಅಲ್ಲಿ ಇಲ್ಲಿಂದ ಅಲ್ಲಿ ನಮ್ಮ ಕಣ್ಣೀರು ಕೈ ತೋರಿಸ್ತಾ ಇದ್ದಾರೆ. ನಮ್ಮ ಸಕಲೇಶಪುರದಲ್ಲಿ ಯಾರನ್ನ ನಮ್ಗೆ ಒಳ್ಳೇದು ಮಾಡ್ತಾ ಇದ್ದಾರೆ ಹೇಳಿ ನೀವು. ಯಾರು ಒಳ್ಳೇದು ಮಾಡ್ತಿಲ್ಲ. ಒಂದು ಕಡೆಗೆ ಒಂಥರ ಮಾಡ್ತಾರೆ, ಇನ್ನೊಂದು ಕಡೆಗೆ ಇನ್ನೊಂದು ಥರ ಮಾಡ್ತಾ ಇದ್ದಾರೆ. ನಮಗೊಂದು ಒಳ್ಳೇದು ಮಾಡ್ತಾ ಇದ್ದಾರೆ. ನಮ್ಮ ವ್ಯಾಪಾರ 40 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀನಿ. ಏನಾಯ್ತು ಈಗ? ನಮಗೆ ಇಲ್ಲಿಂದ ಎದ್ದಾಡಿ ಅಂತಾರೆ. ನಾವು ಎಲ್ಲಿಗೆ ಹೋಗೋಣ? ಅಂಗಡಿ ಬೇರೆ ಕಡೆ ಎಲ್ಲ ಜಾಗ ಕೊಡದಲ್ಲ ಏಕಾಏಕಿ ಎತ್ತಿಸ್ತಾ ಇದಾರೆ ನಿಮಗೆ? ಇಲ್ಲ, ಬೇರೆ ಕಡೆ ಎಲ್ಲಿ ಕೊಟ್ಟಿಲ್ಲ ಜಾಗ. ಮುಂದೆ ಏನು ಮಾಡ್ತೀರಿ? ಇದೇನು ಹೇಳಿ ವಕೀಲರು ಈ ಬೀದಿ ಬದಿಗಳ ವ್ಯಾಪಾರಿಗಳ ಸಮಸ್ಯೆ ಏನಿದೆ
ಇದು ಹಲವಾರು ವರ್ಷಗಳಿಂದ ಸಕಲೇಶ್ಪುರದಲ್ಲಿ ಇದ್ದಂಥ ಸಮಸ್ಯೆ. ಈಗ 2 ವರ್ಷಗಳ ಹಿಂದೆ ಸಹ ಇದೇ ರೀತಿ ಏಕಾಏಕಿ ಇವ್ರನ್ನೆಲ್ಲ ತೆರವುಗೊಳಿಸ್ತೀವಿ ಅಂತೇಳಿ ಬಂದಂಥ ಸಂದರ್ಭದಲ್ಲಿ ಈ 4 ಜನ ಏನು ಕಮಲಮ್ಮ, ಯಶೋದಮ್ಮ, ಸರಸ್ವತಿ ಮತ್ತು ರಶೀದಮ್ಮ, ಭಾಗ್ಯಮ್ಮ ಏನಿದ್ದಾರೆ ಇವರೆಲ್ಲ ನ್ಯಾಯಾಲಯದ ಮೆಟ್ಲೇರಿದ್ದು. ನ್ಯಾಯಾಲಯ ಇವರಿಗೆಲ್ಲ ತಾತ್ಕಾಲಿಕವಾಗಿ ನಿರ್ಬಂಧಕಾಜ್ಞೆಯನ್ನು ಕೊಟ್ಟಿದೆ. ಅವರ ಆದೇಶದಲ್ಲಿ ಏನು ಹೇಳ್ತಾರೆ ಅಂದ್ರೆ ಇವರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸ್ತಲೇ ಇವರು. ಬೆಂಗಳೂರಿನ ಯಲಹಂಕದ ಕೋಗಿಲು ಬಡಾವಣೆಯಲ್ಲಿನ ಮನೆಗಳ ತೆರವು ಕಾರ್ಯಾಚರಣೆಯನ್ನ ಖಂಡಿಸಿ ಎಸ್ಡಿಪಿಐ ಪಕ್ಷದ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಸಕಲೇಶಪುರ ಪಟ್ಟಣದ ಹಳೆ ಬಸ್ ನಿಲ್ದಾಣದ ಸಮೀಪ ಪ್ರತಿಭಟನೆಯಲ್ಲಿ ಕಾರ್ಯಕರ್ತರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಎಸ್ಡಿಪಿಐ ಪಕ್ಷದ ಜಿಲ್ಲಾಧ್ಯಕ್ಷ ಇಮ್ರಾನ್ ಅರೆಹಳ್ಳಿ, ನಿರಾಶ್ರಿತರಿಗೆ ತಕ್ಷಣವೇ ಪುನರ್ವಸತಿ ಕಲ್ಪಿಸಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು. ಈ ಧ್ವಂಸ ಕಾರ್ಯಾಚರಣೆಯಲ್ಲಿ 300ಕ್ಕೂ ಹೆಚ್ಚು ಮನೆಗಳು ನಾಶವಾಗಿದ್ದು 350ಕ್ಕೂ ಹೆಚ್ಚು ಕುಟುಂಬಗಳು ನಿರಾಶ್ರಿತರಾಗಿದ್ದಾರೆ. ಆಡಳಿತ ಪಕ್ಷದಲ್ಲಿರುವ ಉನ್ನತ ನಾಯಕರು ನಿವಾಸಿಗಳನ್ನ ಅಕ್ರಮ ವಲಸಿಗರು ಅಂತ ಕರೆದು ಮಾನವೀಯತೆಯನ್ನ ಕಡೆಗಣಿಸ್ತಾ ಇದ್ದಾರೆ. ಆಡಳಿತಕ್ಕೆ ಬರುವಾಗ ಮುಸ್ಲಿಮರ ಮತಗಳನ್ನ ಪಡೆದ ಸಿದ್ದರಾಮಯ್ಯ ಅವರ ಸರ್ಕಾರ ಇದೀಗ ಮುಸ್ಲಿಮರನ್ನ ಗುರಿಯಾಗಿಸಿಕೊಂಡಿದ್ದು ಉತ್ತರ ಭಾರತದ ಬುಲ್ಡೋಜರ್ ನ್ಯಾಯ ಮಾದರಿಯನ್ನ ಅನುಸರಿಸ್ತಾ ಇದೆ ಅಂತ ಹೇಳಿ ಅಸಮಾಧಾನವನ್ನ ಹೊರಹಾಕಿದ್ರು. ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರಾದ ವಾಜಿದ್ ಹೈದಾರ್, ಯಾಸೀನ್ ಸಾದಿಕ್ ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ದರು. ಒಂದು ಪ್ರತಿಭಟನೆ ರಾಜ್ಯ ಸರ್ಕಾರದ ವಿರುದ್ಧ ಹಮ್ಮಿಕೊಂಡಿದ್ವಿ. ಈ ಪ್ರತಿಭಟನೆಯ ಮೂಲ ಉದ್ದೇಶ ಏನಂತ ಹೇಳಿದ್ರೆ, ಡಿಸೆಂಬರ್ 20ನೇ ತಾರೀಕಂದು ಏನು ಒಂದು ಯಲಹಂಕ ಬಳಿ ಇರುವಂತಹ ಒಂದು ಫಕೀರ್ ಲೇಔಟಲ್ಲಿ ಕರ್ನಾಟಕದ ರಾಜ್ಯ ಸರ್ಕಾರ ಅಲ್ಲಿ ಬುಲ್ಡೋಜರ್ ಆಡಳಿತ ಮಾಡಿ ಎಲ್ಲ ಮನೆಗಳನ್ನ ಧ್ವಂಸ ಮಾಡಿದ್ದಾರೆ. ಸುಮಾರು 400ಕ್ಕಿಂತ ಹೆಚ್ಚು ಮನೆಗಳು, ಹಾಗೆ 3000ಕ್ಕಿಂತ ಹೆಚ್ಚು ಜನರು ಇಂದು ಬೀದಿ ಪಾಲಾಗಿದ್ದಾರೆ. ಅದಕ್ಕೋಸ್ಕರ ನಮ್ಮ ಒಂದು ಪ್ರತಿಭಟನೆಯ ಉದ್ದೇಶ ಏನಂತ ಹೇಳಿದರೆ, ಅವರಿಗೆ ಒಂದು ಪರ್ಯಾಯ ವ್ಯವಸ್ಥೆ ಕಲ್ಪಿಸಿಕೊಡ್ಬೇಕು. ಈಗ ನಿನ್ನೆ ಸಿದ್ದರಾಮಯ್ಯನವರು ನಾವು ಅವರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿದ್ದೇವೆ ಅಂತ ಹೇಳ್ತಾರೆ. ಕೇವಲ ರಾಜಕೀಯ ಹೇಳಿಕೆ ಆಗಬಾರ್ದು, ಕಾರ್ಯರೂಪಕ್ಕೆ ತರಬೇಕು. ಹಾಗೆ ಕಾರ್ಯರೂಪಕ್ಕೆ ತರೋವರೆಗೂ ನಮ್ಮ ಈ ಹೋರಾಟ ನಿಲ್ಲಲ್ಲ. ಮುಂದಿನ ದಿನಗಳಲ್ಲಿ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಶೋಷಿತರ ಹಾಗೂ ನಿರ್ಗತಿಕರು ಯಾರಿರ್ತಾರೆ ಅವ್ರ ಪರವಾಗಿ ನಿಲ್ಲುತ್ತೆ. ಹಾಗೂ ಈ ಒಂದು ನಮ್ಮ ಹೋರಾಟ ಬೇಲೂರು ಪಟ್ಟಣದ ಬಸ್ ನಿಲ್ದಾಣ ಮುಂಭಾಗ ಇರತಕ್ಕಂಥ ಅಂಬೇಡ್ಕರ್ ಭವನದಲ್ಲಿ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡದ ಹಿತರಕ್ಷಣಾ ಸಮಿತಿ ಸಭೆಯಲ್ಲಿ ಒಂದಿಷ್ಟು ವಿಷಯಗಳು ಚರ್ಚೆ ಆದವು. ಇದರಲ್ಲಿ ಇಂಪಾರ್ಟೆಂಟ್ ವಿಷಯ ಅಂತ ಅಂದ್ರೆ, ಕಳೆದ 3 ದಶಕಗಳಿಂದಲೂ ಕೂಡ ಪ್ರಸಾದಿಹಳ್ಳಿ ಅಂತಕ್ಕಂಥ ಗ್ರಾಮದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಲು ಆ ಗ್ರಾಮದ ಕೆಲವು ಸವರ್ಣೀಯರು ಬಿಡ್ತಾ ಇಲ್ಲ ಅಂತ ದಲಿತ ಮುಖಂಡರು ಕಿಡಿಕಾರಿದ್ದಾರೆ. ಮಾಜಿ ಸಫಾಯಿ ಕರ್ಮಚಾರಿ ಆಯೋಗದ ಅಧ್ಯಕ್ಷರಾಗಿದ್ದಂಥ MR ವೆಂಕಟೇಶ್ ಅವರು ಕೂಡ ಮಾತನಾಡಿದ್ದಾರೆ. ಇವ್ರ ಜೊತೆ ಭೀಮಾ ಕೊರೆಂಗಾವ್ ಸಮಿತಿ ಅಧ್ಯಕ್ಷ ಅಶೋಕ್, SC/ST ಸಮಿತಿಯ ದೇವರಾಜು ಇವರೆಲ್ಲರೂ ಕೂಡ ಒಂದು ಧ್ವನಿಯನ್ನು ಎತ್ತಿದ್ದಾರೆ. ಕೆಲ ಸವರ್ಣೀಯರು ಅಂಬೇಡ್ಕರ್ ಭವನ ಇಲ್ಲಿ ನಿರ್ಮಾಣವಾದ್ರೆ ಪ್ರತಿದಿನ ಎದ್ದು ಅವರ ಮುಖ ನೋಡಬೇಕು, ಹಾಗಾಗಿ ಇಲ್ಲಿ ಅಂಬೇಡ್ಕರ್ ಭವನ ಮಾಡೋದು ಬೇಡ ಅಂತ ಮೂದಲಿಸ್ತಾ ಇದ್ದಾರೆ. ಹಲವಾರು ಬಾರಿ ಶಂಕುಸ್ಥಾಪನೆಯನ್ನ ಬೇಕಂತಲೇ ಮುಂದೂಡಲಾಗಿದೆ. ಇತ್ತೀಚೆಗೆ ಶಾಸಕ HK ಸುರೇಶ್ ಶಂಕುಸ್ಥಾಪನೆಗೆ ದಿನಾಂಕ ನಿಗದಿ ಮಾಡಿ ನಂತರ ಅಲ್ಲಿಯ ತಮ್ಮ ಹಿಂಬಾಲಿಕರ ಮಾತುಗಳನ್ನ ಕೇಳಿಕೊಂಡು ಮತ್ತೆ ಅವರು ಕೂಡ ಆ ಡೇಟ್ ಅನ್ನು ಮುಂದಾಕಿದ್ದಾರೆ. ದಲಿತರ ಹಾಗೂ ಅಂಬೇಡ್ಕರ್ ಬಗ್ಗೆ ಕೆಟ್ಟದಾಗಿ ಮಾತನಾಡುವವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು, ಅಂಬೇಡ್ಕರ್ ಭವನಕ್ಕೆ ಶಂಕುಸ್ಥಾಪನೆ ನೆರವೇರಿಸಬೇಕು ಅಂತ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಶ್ರೀಧರ್ ಕಂಕನಾಡಿ, ಪುರಸಭೆ ಮುಖ್ಯಾಧಿಕಾರಿ ಶಿಗ್ಗಾವಿ, BO ಭಾಗ್ಯಮ್ಮ, ತಾಲೂಕು ವೈದ್ಯಾಧಿಕಾರಿ ವಿಜಯ್, ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಲಿಂಗರಾಜು, ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಪರ್ವತಯ್ಯ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಅಂಬೇಡ್ಕರ್ ಭವನಕ್ಕೆ ಮತ್ತೆ ಮನೆಗಳಿಗೆ ನಿವೇಶನ ಹಂಚೋದಕ್ಕೆ ಮಂಜೂರಾದ ಪ್ರಜಾದೇವಿಯಲ್ಲಿ 1994ರಲ್ಲಿ ಅಲ್ಲಿಂದ ಇಲ್ಲಿವರೆಗೆ ಹಲವಾರು ಅಡಚಣೆಗಳು ಬರ್ತವೆ ಅಂಬೇಡ್ಕರ್ ಭವನಕ್ಕೆ. ಆ ಊರಿನಲ್ಲಿ ನಮ್ಮ ದಲಿತರು ಒಂದು 6 ಮನೆಗಳಿದೆ, SC/ST ಪರಿಶಿಷ್ಟ ಜಾತಿ 6 ಮನೆಗಳಿದೆ, ಸವರ್ಣೀಯರು ಜಾಸ್ತಿ ಇಲ್ಲ. ಅಲ್ಲಿ ಏನಪ್ಪಾ ಅಂತಂದ್ರೆ, ಈಗ ಒಂದು ಸಮುದಾಯ ಭವನ ಕೂಡ ಮಂಜೂರಾಗಿ ಬಂದಿದೆ ನಮ್ಮ ಸರ್ಕಾರದಿಂದ. ಶಾಸಕರು ಮಂಜೂರು ಮಾಡಿಸಿದ್ರ, ಸ್ನೇಹಿತರೆಲ್ಲ ಮಾಡಿಸಿರ್ತಾರೆ. ಆಯ್ತು, ಮಾನ್ಯ ಶಾಸಕರು ಅದಕ್ಕೆ ಸಮಯ ನಿಗದಿಪಡಿಸ್ತಾರೆ ಶಂಕುಸ್ಥಾಪನೆಗೆ ನಿಗದಿಪಡಿಸಿದ ಮೇಲೆ ನಮ್ಮ ಆ ಊರಿನ ಗ್ರಾಮಸ್ಥರು ಆರಾಪುರ ಈ ಫೋಟೋ ಎಲ್ಲ ತಗೊಂಡೋಗಿ ತುಳಸಿ ಪೂಜೆಗೆ ರೆಡಿ ಆಗ್ತಾರೆ. ಅವತ್ತು ಮಾನ್ಯ ಶಾಸಕರು ಹೋಗೋದಿಲ್ಲ, ಶಂಕುಸ್ಥಾಪನೆಗೆ ಅವತ್ತು ಹೋಗೋದಿಲ್ಲ. ಆಮೇಲೆ ನಮ್ಮ ಬಂಧುಗಳಿಗೆ ಗಾಬರಿ ಆಗುತ್ತೆ, ಯಾಕಪ್ಪ ಇಷ್ಟೊಂದು ನಮ್ಮ ಊರಿನ 40 ವರ್ಷದ ಕನಸು ನಾವು ಸಮುದಾಯ ಭವನ ಹೋಗಿ ಮಾಡಬೇಕಾಗಿತ್ತು, ಒಂದೇ ಇಲ್ಲ ಶಾಸಕರು ಅಂತೇಳಿ ಶಾಸಕರನ್ನ ಕರೆ ಮಾಡಿ ಕೇಳ್ತಾರೆ. ಇಲ್ಲ, ಅಲ್ಲೇನೋ ಸ್ವಲ್ಪ ಅಡಚಣೆ ಇದೆಯಪ್ಪ, ಸರಿ ಹೋಗಿ ನಾನು ಬರ್ತೀನಿ ಅಂತ ಹೇಳ್ತಾರೆ. ನನಗೆ ಗೊತ್ತಾಗಿದ್ದೇನಪ್ಪಾ ಅಂತಂದ್ರೆ, ಇದು ಬಹಳ ಗಂಭೀರವಾದ ವಿಚಾರ, ಬಹಳ ನೋವಿನ ವಿಚಾರ ನಿಮಗೆ. ಯಾಕೆ ಅಂತಂದ್ರೆ, ಈ ಟೌನ್ ಬಂದಿರ್ತಕ್ಕಂಥ ಗ್ರಾಮಗಳಲ್ಲಿ ವಿದ್ಯಾವಂತರು, ಸವರ್ಣಿ ಈ ತರದ ಒಂದು
ಅಜ್ಞಾನವನ್ನು ಬೆಳೆಸಿಕೊಂಡಿದ್ದಾರೆ. ಅಲ್ಲಿ ಯಾರೋ ನಮ್ಮ ಶಾಸಕರ ಹಿಂಬಾಲಕರು ಅಂತ ಕೇಳ್ಪಟ್ಟೆ. ಶಾಸಕರಿಂದ ಬಾಸ್ ಬಂದಂತ ದೂರನ್ನ ನಾನು ಹೇಳ್ತೀನಿ ತಮ್ಮ ಮುಂದೆ. ಶಾಸಕರ ಹಿಂಬಾಲಕರು 2 ಜನ ಫೋನ್ ಮಾಡಿ, ಸ್ವಾಮಿ ನೀವು ಇಲ್ಲಿಗೆ ತಂದು ಅಂಬೇಡ್ಕರ್ ಹಾಕಿದ್ರೆ ಇದು ಹೊಲಗೇರಿ ಆಗುತ್ತೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಕೈಪಡೆ ವಿರುದ್ಧ ಎಚ್ಡಿಡಿ ಕಿಡಿ, ಕೊನೆ ಉಸಿರುವರೆಗೂ ಹೋರಾಟ ಮಾಡ್ತೀವಿ ಅಂತ ಗೌಡರ ಗುಡುಗು, ಕಾರ್ಯಕರ್ತರ ಬೆಂಬಲ ನೆನೆದು ಭಾವುಕ. ಸ್ಫೋಟದ ಸದ್ದಿಗೆ ಬಿರುಕು ಬಿಟ್ಟ ಮನೆಗಳು, ಧೂಳಿನಿಂದ ನಾಶವಾಗುತ್ತಿದೆ ತೆಂಗು ಅಡಿಕೆ ಬೆಳೆ. ಶ್ರೀಮಠ ಕಾವಲು ಕಲ್ಲು ಗಣಿಗಾರಿಕೆ ನಿಲ್ಲಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ. ಸಕಲೇಶಪುರದಲ್ಲಿ ಬೆಳ್ಳಂಬೆಳಗ್ಗೆ ಜೆಸಿಬಿ ಗರ್ಜನೆ, ಬಿಎಂ ರಸ್ತೆಯ ಫುಟ್ಪಾತ್ ಅತಿಕ್ರಮಣ ಮುಕ್ತ. ಜಿಲ್ಲಾಧಿಕಾರಿಗಳ ಭೇಟಿ ಬೆನ್ನಲ್ಲೇ ಕಠಿಣ ಕ್ರಮ. ಯಲಹಂಕ ಮನೆ ತೆರವು ಕಾರ್ಯಾಚರಣೆಗೆ ಖಂಡನೆ, ಸಕಲೇಶಪುರದಲ್ಲಿ ಎಸ್ಡಿಪಿಐ ಪ್ರತಿಭಟನೆ. ಪುನರ್ವಸತಿ ಕಲ್ಪಿಸಲು ಇಮ್ರಾನ್ ಅರೆಹಳ್ಳಿ ಒತ್ತಾಯ. ಪ್ರಸಾದಿಹಳ್ಳಿಯಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಅಡ್ಡಿ, ಅಧಿಕಾರಿಗಳ ಸಭೆಯಲ್ಲಿ ದಲಿತ ಮುಖಂಡರ ಆಕ್ರೋಶ. ಶಾಸಕರ ವಿರುದ್ಧ ಹಿತರಕ್ಷಣಾ ಸಮಿತಿಯ ಅಸಮಾಧಾನ. ಇದಾಗಿ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ ಬಿಬಿಸಿ ಟಿವಿ. ಸದ್ಯದ ಕಡೆ ನಮ್ಮ